ಅಮ್ಮ ಹೇಳಿ ಅಮ್ಮ, ಆ ದೇವಸ್ಥಾನನ ಕಾಯ್ತಾ ಇರೋದು ಸಾಮಾನ್ಯ ಮನುಷ್ಯರಲ್ಲ ಅಂತ ಹೇಳಿದ್ರಿ. ಮತ್ಯಾರು ಅಲ್ಲಿ ಕಾಯ್ತಾ ಇರೋದು? ಯಾರನ್ನ ದಾಟಿ ಅಕ್ಕ ತಂಗಿರ್ ಒಳಗೆ ಹೋಗ್ಬೇಕು? ಹೇಳಿ ಅಮ್ಮ. ನಾಗ ಸಾಧುಗಳು ಮಾಲ್ವಿಕಾ. ನಾಗ ಸಾಧುಗಳ? ಹೌದು, ನಾಗ ಸಾಧುಗಳೇ. ಯುಗ ಯುಗಗಳಿಂದ ಆ ಪಾಳು ಬಿದ್ದ ದೇವಾಲಯ ಮತ್ತು ಆ ಕಲ್ಲಿನ ಡಮರನ್ನು ಕಾಯ್ತಿರೋದು ಅವರೇ. ನಾಗ ಸಾಧುಗಳು ಅಂದ್ರೆ ಆ ಉಗ್ರ ರೂಪದ ಸಾಧುಗಳ? ಅವರು ಬಹಳ ಭಯಾನಕರು. ಅವ್ರ ದೃಷ್ಟಿ ಬಿದ್ರೆ ಸಾಕು, ಎದುರುಗಿರೋರು ಸುಟ್ಟು ಭಸ್ಮ ಆಗೋಗ್ತಾರೆ. ಹೌದು, ಅವರು ಶಿವನ ಪರಮ ಭಕ್ತರು. ತಾವು ಆರಾಧಿಸೋ ವಸ್ತುವಿನ ಹತ್ತಿರ ಹಕ್ಕಿ ಹಾರೋದನ್ನು ಅವರು ಸಹಿಸೋದಿಲ್ಲ. ತಮ್ಮ ನಂಬಿಕೆಗೆ ವಿರುದ್ಧವಾಗಿ ಅಥವಾ ಆ ಡಮರುವನ್ನು ಮುಟ್ಟೋ ಉದ್ದೇಶದಿಂದ ಯಾರೇ ಬಂದ್ರು ಅವರನ್ನ ಜೀವಂತವಾಗಿ ಬಿಡೋದಿಲ್ಲ. ಅವರು ರಕ್ಷಣೆ ಮಾಡೋ ರೀತಿ ಮನುಷ್ಯರ ಕಲ್ಪನೆಗೂ ಮೀರಿದ್ದು. ಅಂದ್ರೆ ದುರ್ಗಾ ಮತ್ತು ಅಂಬಿಕಾ ಅವರಿಬ್ರು ಅಲ್ಲಿಗೆ ಹೋದ್ರೆ ಅವ್ರ ಕತೆ ಅಲ್ಲಿಗೆ. ಖಂಡಿತ ಆ ದೇವಾಲಯದ ಆವರಣಕ್ಕೆ ಕಾಲಿಡೋಕ್ಕೂ ಮುಂಚೆ ಆ ಸಾಧುಗಳು ಇವರನ್ನ ತಡಿತಾರೆ. ಅವರ ಅನುಮತಿ ಇಲ್ಲದೆ ಆ ಕಲ್ಲಿನ ಡಮರುವನ್ನು ನೋಡೋದು ಅಸಾಧ್ಯದ ಮಾತು. ಪ್ರಯತ್ನ ಮಾಡಿದ್ರೆ ಪ್ರಾಣ ಬಿಡ್ತಾರಷ್ಟೇ. ಅಲ್ಲಿವರೆಗೂ ಯೋಚಿಸೋದೇ ಅನವಶ್ಯಕ ಮಾಲ್ವಿಕಾ. ಅವರಿಗೆ ಆ ದೇವಸ್ಥಾನ ಕಣ್ಣಿಗೂ ಕಾಣೋಲ್ಲ. ಮಾವ ಹೇಳಿದ ಕತೆ ಪ್ರಕಾರ, ಆ ತಾಳೆಗರಿ ಮತ್ತೆ ಪುಸ್ತಕದ ಮಾಹಿತಿ ಪ್ರಕಾರ ಆ ಕಲ್ಲಿನ ಡಮರು ಇರೋದು ಇದೇ ಕಾಡಲ್ಲಿ. ಆ ಡಮರುವಿನ ನಾದದಿಂದ ಮಾತ್ರ ದಾಕ್ಷಾಯಿಣಿ ಅತ್ತೆಯ ಶಾಪ ವಿಮೋಚನೆ ಸಾಧ್ಯ. ದಾಕ್ಷಾಯಿಣಿ ಅತ್ತೆ ಪ್ರತಿಮೆ ರೂಪದಿಂದ ಮುಕ್ತರಾಗಿ ಆಚೆ ಬಂದರೆ ಮಾತ್ರ ಈ ಮಾಳ್ವಿಕನ ಅಸಲಿ ರೂಪ ಕಳ್ಸೋದಕ್ಕೆ ಸಾಧ್ಯ. ಅಲ್ಲಿವರೆಗೂ ಶರದ್ಗೆ ಅವಳ ಮಾಟ ಮಂತ್ರದ ಬಗ್ಗೆ ಎಷ್ಟು ಹೇಳಿದ್ರು ಅವ್ರು ನಂಬಲ್ಲ. ಈ ದೇವಸ್ಥಾನನ ಎಲ್ಲಿ ಹುಡ್ಕೋದು? ಆ ಮಾಳ್ವಿಕನ ಅಸಲಿ ರೂಪ ಬಯಲಾದ್ರೆ ಮಾತ್ರ ಶರತ್ ಮತ್ತು ದುರ್ಗನ್ ಜೀವನದಿಂದ ಆ ರಾಕ್ಷಸಿನ ಶಾಶ್ವತವಾಗಿ ಹೊರಗಿಡ್ಬೋದು. ನಮ್ಮ ಕುಟುಂಬಕ್ಕೆ ಮತ್ತೆ ನೆಮ್ಮದಿ ಸಿಗತ್ತೆ. ಹೇಗಾದರೂ ಮಾಡಿ ಇವತ್ತು ಆ ದೇವಸ್ಥಾನನ ಹುಡುಕ್ಲೇಬೇಕು. ಛೇ, ಎಷ್ಟು ಹುಡುಕಿದ್ರೂ ದಾರಿನೇ ಸಿಗ್ತಿಲ್ವಲ್ಲ. ಅಲ್ಲ, ಆ ಪುಸ್ತಕದ ಪ್ರಕಾರ ನಾನು ಸರಿಯಾದ ಜಾಗಕ್ಕೆ ಬಂದಿದ್ದೀನಿ. ಆದರೂ ಯಾಕೆ ಈ ದೇವಸ್ಥಾನ ಎಲ್ಲೂ ಕಾಣಿಸ್ತಿಲ್ಲ? ಮಾಳ್ವಿಕಾ ಏನಾದರೂ ಅವಳ ಮಾಯಾಶಕ್ತಿಯಿಂದ ದೇವಸ್ಥಾನ ಕಾಣದಿರೋ ಹಾಗೆ ಮಾಡಿದಾಳ? ಅಯ್ಯೋ ದೇವ್ರೆ, ಸಮಯ ಕಳೀತಾ ಇದೆ. ಸೂರ್ಯ ಮುಳುಗೋದಕ್ಕೂ ಮುಂಚೆ ಆ ದೇವಸ್ಥಾನ ಸಿಕ್ಕಿಲ್ಲ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ದೇವಸ್ಥಾನ ಸಿಕ್ಕಿಲ್ಲ ಅಂದ್ರೆ ನಾನು ಕಲ್ಲಿನ ಡಮರುನ ಹುಡ್ಕೋದು ಹೇಗೆ? ದಾಕ್ಷಾಯಿಣಿ ಅತ್ತೆನ ಉಳಿಸೋದು ಹೇಗೆ? ಏನು, ದೇವಸ್ಥಾನ ಕಾಣಿಸಲ್ವಾ? ಅಮ್ಮ, ನೀವು ಹೇಳ್ತಾ ಇರೋದು ತುಂಬಾ ವಿಚಿತ್ರವಾಗಿದೆ. ಆ ದೇವಸ್ಥಾನ ಇರೋದು ಕಾಡಿನ ಮಧ್ಯದಲ್ಲಲ್ವಾ? ಹೌದು. ಮತ್ಯಾಕೆ ಆ ದೇವಸ್ಥಾನ ಅವರಿಬ್ರು ಕಣ್ಣು ಕಾಣಿಸಲ್ಲ? ಮಾಳವಿಕಾ, ದೇವಸ್ಥಾನ ಕಣ್ಣಿಗೆ ಕಾಣೋ ಜಾಗದಲ್ಲೂ ಇದೆ, ಕಣ್ಣಿಗೆ ನಿಲುಕದ ಮಳೆಯಲ್ಲೂ ಇದೆ. ಸಾವಿರಾರು ವರ್ಷಗಳ ಹಿಂದೆ ದೇವ ಅಸುರರ ಸಂಗ್ರಾಮ ನಡೆದಾಗ ಆ ದಿವ್ಯ ಡಮರು ಆಕಾಶದಿಂದ ಭೂಮಿಗೆ ಬಿತ್ತು. ಅದರ ದಿವ್ಯ ಶಕ್ತಿನ ರಕ್ಷಿಸೋದಕ್ಕೆ ಅಂದಿನ ಒಬ್ಬ ರಾಜ ಅಲ್ಲಿ ಒಂದು ಭವ್ಯ ದೇವಾಲಯವನ್ನ ಕಟ್ಟಿಸಿದ. ಏನಮ್ಮ, ರಾಜ ದೇವಾಲಯನ ಕಟ್ಟಿಸದ್ನ? ಆಮೇಲೆ ಕಾಲಾಂತರದಲ್ಲಿ ಆ ದೇವಾಲಯದ ಸುತ್ತ ದಟ್ಟವಾದ ಅರಣ್ಯ ಬೆಳೀತು. ನಾಗ ಸಾಧುಗಳು ಅಲ್ಲಿಗೆ ಬಂದರು. ಆ ಡಮರುವಿನ ಅಪಾರ ಶಕ್ತಿ ಅರಿತ ಅವರು ಅದರ ರಕ್ಷಣೆಗೆ ನಿಂತರು.
ಪರಕೀಯರ ಆಕ್ರಮಣ ಮತ್ತು ದಾನವ ಶಕ್ತಿಗಳ ಕಣ್ಣಿನಿಂದ ಆ ವಸ್ತುವನ್ನು ಉಳಿಸ್ಕೊಳ್ಳೋದಕ್ಕೆ ನಾಗ ಸಾಧುಗಳು ತಮ್ಮ ತಪೋಬಲದಿಂದ ಆ ಇಡೀ ದೇವಾಲಯವನ್ನೇ ಭೂಮಿಯ ಕೆಳಗೆ ಹೂತು ಹೋಗೋ ಹಾಗೆ ಮಾಡಿದ್ರು. ಏನು, ಇಡೀ ದೇವಸ್ಥಾನವನ್ನೇ ಭೂಮಿಯ ಕೆಳಗೆ ಹೂತೋಗೋ ಹಾಗೆ ಮಾಡಿದ್ರ? ಅಂದ್ರೆ ಆ ದೇವಸ್ಥಾನ ಎಂದಿಗೂ ಭೂಮಿ ಮೇಲೆ ಬರೋದೇ ಇಲ್ವಮ್ಮ? ಬರುತ್ತೆ, ಕೇವಲ ವರ್ಷಕ್ಕೊಮ್ಮೆ ನಿರ್ದಿಷ್ಟವಾದ ಆ ಮುಹೂರ್ತದ ಸಮಯದಲ್ಲಿ ಮಾತ್ರ ಆ ದೇವಾಲಯ ಭೂಮಿಯಿಂದ ಮೇಲೆ ಬರುತ್ತೆ. ಆಗ ನಾಗ ಸಾಧುಗಳು ಪ್ರತ್ಯಕ್ಷರಾಗಿ ವಿಶೇಷ ಪೂಜೆ ಸಲ್ಲಿಸ್ತಾರೆ. ಆ ದೇವಾಲಯ ಕೇವಲ 1 ವಾರ ಮಾತ್ರ ಭೂಮಿಯ ಮೇಲೆ ಇರುತ್ತೆ. ಆಮೇಲೆ ಅದು ಮತ್ತೆ ತನ್ನಷ್ಟಕ್ಕೆ ತಾನೇ ಭೂಗತವಾಗುತ್ತೆ. ಅಂದ್ರೆ ಅಮ್ಮ, ನೀವು ಹೇಳ್ತಾ ಇರೋದು ವರ್ಷದಲ್ಲಿ 7 ದಿನ ಮಾತ್ರ ಆ ದೇವಸ್ಥಾನ ಭೂಮಿ ಮೇಲೆ ಬರುತ್ತೆ ಅಂತ. ಆದ್ರೂ ಜನರು ಯಾರು ಅಲ್ಲಿಗೆ ಹೋಗಿಲ್ವಾ ಅಮ್ಮ? ಇಲ್ಲ, ಹೋದವರು ಮತ್ತೆ ಬಂದ ಉದಾಹರಣೆನೇ ಇಲ್ಲ. ಆ 1 ವಾರವೂ ಆ ದೇವಸ್ಥಾನದ ಸುತ್ತ ನಾಗ ಸಾಧುಗಳ ಭಯಾನಕ ಕಾವಲಿರುತ್ತೆ. ಆ ಸಾಧುಗಳ ಕಣ್ಣು ತಪ್ಪಿಸಿ ಒಳಗೆ ಹೋಗೋ ಧೈರ್ಯ ಮನುಷ್ಯರಿಗಿರಲಿ, ದೇವತೆಗಳಿಗೂ ಇಲ್ಲ. 1000 ವರ್ಷಗಳಿಂದ ಆ ಶಿಲಾ ಡಮರುವನ್ನಾಗಲಿ ಆ ದೇವಾಲಯವನ್ನಾಗಲಿ ಆ ಸಾಧುಗಳ ಹೊರತು ಬೇರೆ ಯಾರೂ ನೋಡಿಲ್ಲ. ಸದ್ಯ ಅಮ್ಮ, ಅಮ್ಮ ನನಗೆ ಈಗ ನೆಮ್ಮದಿ ಆಯ್ತು. ಆ ದುರ್ಗಾ ಅಂಬಿಕಾ ಕಾಡಿಗೆ ಹೋಗಿ ಎಷ್ಟೇ ಭೂಮಿ ಅಗದ್ರು ಕಡೆಗೆ ಅವ್ರಿಗೆ ಸಿಗೋದು ಬರೀ ಧೂಳು ಮಾತ್ರ. ಭೂಮಿ ಕೆಳಗೆ ಹೂತೋಗಿರೋ ಆ ದೇವಾಲಯನ ಇವತ್ತು ಹೋಗಿ ನಾಳೆ ಹುಡುಕ್ತಿವಿ ಅನ್ನೋದು ಮೂರ್ಖತನ. ಅವರ ಶ್ರಮ ಎಲ್ಲ ಬಿಸಿಲು ಕುದುರೆ ಹಿಂದೆ ಓಡ್ದ ಹಾಗೆ ಅಮ್ಮ. ಇದು ಯಾವತ್ತಿಗೂ ಸಾಧ್ಯವಾಗದ ಕೆಲಸ, ಯಾವತ್ತಿಗೂ ಸಾಧ್ಯವಾಗದ ಕೆಲಸ.